ಕೋಟೆನಾಡಿನ ದಶಕಗಳ ಕನಸು ನನಸು ಬೆಂಗಳೂರಿಗೆ 110 ಕಿಲೋಮೀಟರ್ ದೂರ ಕಡಿಮೆ. ಏನೆಲ್ಲ ಉಪಯೋಗ ಗೊತ್ತಾ? ಹೌದು ವೀಕ್ಷಕರೇ, ನಾನ್ ಮಾತನಾಡ್ತಿದ್ರು ಚಿತ್ರದುರ್ಗ ಟು ಬೆಂಗಳೂರು ರೈಲ್ವೆ ಇನ್ಫಾರ್ಮೇಶನ್ ಬಗ್ಗೆ. ವೀಕ್ಷಕರೇ, ಚಿತ್ರದುರ್ಗ ದಾವಣಗೆರೆ ತುಮಕೂರು ನೇರ ರೈಲು ಮಾರ್ಗದಲ್ಲಿ ಕಾಮಗಾರಿ ಶರವೇಗದಲ್ಲಿದ್ದು 2027 ಡಿಸೆಂಬರ್ ಹೊತ್ತಿಗೆ ಲೋಕಾರ್ಪಣೆ ಆಗಲಿದೆ. 90ರಷ್ಟು ಭೂಸ್ವಾಧೀನ ಮುಗಿದಿದ್ದು ಕೇವಲ 10ರಷ್ಟು ಬಾಕಿ ಇದೆ. 1711 ಎಕರೆ ಜಮೀನು ಅವಶ್ಯಕತೆ ಇದೆ ಎಂದು ರೈಲ್ವೆ ಇಲಾಖೆ ಐಫೈ ಕೆನಡಾಗೆ ಮಾಹಿತಿ ಕೊಟ್ಟಿದ್ರು. ಹಾಗೆ ನೇರ ರೈಲು ಮಾರ್ಗಕ್ಕಾಗಿ ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವ 3 ಜಿಲ್ಲೆಯ ಜನರ ಕೂಗಿಗೆ ಪ್ರತಿಫಲ ಸಿಗುವ ಸನ್ನಿಹಿತವಾಗಿದೆ. ಸ್ನೇಹಿತರೆ, ಮಧ್ಯ ಕರ್ನಾಟಕದ ಜನರ ಬಹುದಿನದ ಕೂಗು ಚಿತ್ರದುರ್ಗ ದಾವಣಗೆರೆ ತುಮಕೂರು ನೇರ ರೈಲ್ವೆ ಮಾರ್ಗ ಕಾಮಗಾರಿಗೆ ಶರವೇಗ ಪಡೆದುಕೊಂಡಿದೆ. ಈಗಾಗಲೇ 90ರಷ್ಟು ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದು ಇನ್ನು ಕೇವಲ 10ರಷ್ಟು ಭೂಸ್ವಾಧೀನ ಪ್ರಕ್ರಿಯೆ ನಡೆಯಬೇಕಿದೆ. 2027 ಡಿಸೆಂಬರ್ ಹೊತ್ತಿಗೆ ಈ ಯೋಜನೆ ಲೋಕಾರ್ಪಣೆ ಆಗಲಿದೆ ಎಂದು ಎಲ್ಲರ ಭರವಸೆ ಆಗಿದೆ. 90ರಷ್ಟು ಭೂಸ್ವಾಧೀನ ಪೂರ್ಣ. ರೈಲು ಮಾರ್ಗ ಕಾಮಗಾರಿ ಶರವೇಗದಲ್ಲಿದೆ. ವಿಶೇಷವಾಗಿ ಚಿತ್ರದುರ್ಗದಿಂದ ಈ ನೇರ ರೈಲು ಮಾರ್ಗದಿಂದ ರಾಜಧಾನಿ ಬೆಂಗಳೂರಿಗೆ ತೆರಳಲು ಬರೋಬ್ಬರಿ 110 ಕಿಲೋಮೀಟರ್ ಅಂತರ ಕಮ್ಮಿಯಾಗಲಿದೆ. ಸ್ವಾತಂತ್ರ್ಯ ನಂತರ ರೈಲ್ವೆ ಸೇವೆಯನ್ನೇ ಕಾಣದ ಜಿಲ್ಲೆ ಹಿರಿಯೂರು ಸೇರಿದಂತೆ 106 ಜಿಲ್ಲೆಗಳಿಗೆ ಅನುಕೂಲವಾಗಲಿದೆ. ಹಿರಿಯೂರು ವಿವಿ ಸಾಗರ ಪ್ರವಾಸಿ ತಾಣಗಳ ಬೆಳೆಸಲು ಸಹಕಾರಿಯಾಗಲಿದೆ. ಸ್ನೇಹಿತರೆ, ಐತಿಹಾಸಿಕ ಚಿತ್ರದುರ್ಗ ಕೋಟೆ ನೋಡಲು ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರಿಗೆ ಹಾಗೂ ಉತ್ತರ ಕರ್ನಾಟಕದಿಂದ ಬರುವ ಜನರಿಗೆ ತುಂಬಾ ಅನುಕೂಲ ಆಗಲಿದೆ. ಇದರಿಂದ ಹೆಚ್ಚಿನ ಆದಾಯವು ಸಂಗ್ರಹವಾಗಲಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿ ಕೂಡ ಹೊಂದಲಿದೆ. ಜಿಲ್ಲೆಯ ಹಿರಿಯೂರು, ಮೇಟಿಕುರ್ಕಿ, ಐಮಂಗಲ, ಪಲವನಹಳ್ಳಿ, ದೊಡ್ಡ ಸಿದ್ದಾವನಹಳ್ಳಿ, ಚಿತ್ರದುರ್ಗ ಹಳೆ ನಿಲ್ದಾಣ, ಸಿರಕೇರ ಕ್ರಾಸ್, ಭರಮಸಾಗರ, ಹೆಬ್ಬಾಳಿನಲ್ಲಿ ಹೊಸ ರೈಲ್ವೆ ಯೋಜನೆಗಳು ಸಿಗಲಿದೆ. ರೈಲುಗಳ ಸಮಯ, ಇಂಧನ ಉಳಿತಾಯ, ಗೂಡ್ಸ್ ರವಾನೆಯ ಅನುಕೂಲವಾಗಲಿದೆ. ಈ ನೇರ ರೈಲು ಆಗ್ಬೇಕು ಅಂತ ಇವತ್ತು ನಿನ್ನೆ ಬೇಡಿಕೆಯಲ್ಲ. 2009ರಲ್ಲಿ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪರವರ ಕಾಲದಿಂದಲೇ ಈ ನೇರ ರೈಲು ಆಗ್ತಾನೆ ಇದೆ. ಹೌದು ಸ್ನೇಹಿತರೆ, 2009ರಲ್ಲಿ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪರವರು 1801 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೇರ ರೈಲು ಮಾರ್ಗಕ್ಕೆ ಒಪ್ಪಿಗೆ ನೀಡಿ ರಾಜ್ಯದಿಂದ ಈ ಯೋಜನೆಗೆ 50ರಷ್ಟು ವೆಚ್ಚ ಭರಿಸುತ್ತೇವೆ ಎಂದು ಒಪ್ಪಿಗೆ ಸೂಚಿಸಿದ್ರು. 2011-12ರಲ್ಲಿ ಯೋಜನೆಗೆ ಮಂಜೂರಾತಿ ದೊರೆತಿತ್ತು. 2019ರೊಳಗೆ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿತ್ತು. ಆದರೆ ಭೂಸ್ವಾಧೀನ ಪ್ರಕ್ರಿಯೆ ತಡ ಸೇರಿದಂತೆ ವಿವಿಧ ತಾಂತ್ರಿಕ ಕಾರಣಗಳಿಂದ ಈ ಕಾಮಗಾರಿ ಆಮೆಗತಿಯಿಂದ ಸಾಗ್ತಾ ಬಂದಿದೆ. ಇದೀಗ ಮತ್ತೆ ಈ ಕಾಮಗಾರಿ ವೇಗ ಪಡೆದುಕೊಂಡಿದ್ದು ಇನ್ನು 2 ವರ್ಷದೊಳಗಡೆ ಈ ಕಾಮಗಾರಿ ಮುಗಿಯಲಿದೆ. ಪ್ರಸ್ತುತ ಈ ಕಾಮಗಾರಿ ಅಪ್ಡೇಟ್ ಯಾವ ರೀತಿ ಇದೆ ಅಂದ್ರೆ, ಚಿತ್ರದುರ್ಗ ರೈಲ್ವೆ ಮಾರ್ಗ 2027ಕ್ಕೆ ಸಿದ್ಧ ಆಗಲಿದೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಚಿತ್ರದುರ್ಗ ಹಾಗೂ ಹಿರಿಯೂರು ತಾಲೂಕು ಸೇರಿ 1211 ಎಕರೆ ಭೂಮಿ ಜಮೀನಿಗೆ ಅವಶ್ಯಕತೆ ಇದ್ದು ಈ ಪೈಕಿ 1026 ಎಕರೆ ಜಮೀನು ಅವಾರ್ಡ್ ಆಗಿದೆ. ಜಮೀನು ಮಾಲೀಕರಿಗೆ ಪರಿಹಾರ ವಿತರಿಸಲಾಗಿದೆ. ಭರಮಸಾಗರ ಚಿತ್ರದುರ್ಗ ಮಾರ್ಗದಲ್ಲಿಯೇ 36 ಕಿಲೋಮೀಟರ್ ಮಾರ್ಗ ವ್ಯಾಪ್ತಿಯಲ್ಲಿ 348 ಎಕರೆ ಪೈಕಿ 312 ಎಕರೆ ಈಗಾಗಲೇ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ರೈಲ್ವೆ ಕಾಮಗಾರಿ ನಡೆಯಲಿದೆ. ಹೆಚ್ಚುವರಿಯಾಗಿ 41 ಎಕರೆ ಭೂಮಿಗೆ ರೈಲ್ವೆ ಇಲಾಖೆ ಬೇಡಿಕೆ ಸಲ್ಲಿಸಿದ್ದು ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಲಿದೆ. ಹಾಗೆ ವೀಕ್ಷಕರೇ, ಪ್ರವಾಸೋದ್ಯಮಕ್ಕೆ ಚಿತ್ರದುರ್ಗದಿಂದ ಹೊಸ ಭರವಸೆ ಕೂಡ ಬರ್ತಾ ಇದೆ. ಹಿರಿಯೂರು ಸೇರಿ ಗ್ರಾಮೀಣ ಪ್ರದೇಶಕ್ಕೆ ರೈಲು ಸಂಪರ್ಕ. ಹೌದು, ಚಿತ್ರದುರ್ಗ ಹಿರಿಯೂರು ಮಾರ್ಗದಲ್ಲಿ 36 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಗತ್ಯವಿರುವ 386 ಕಿಲೋಮೀಟರ್ ಎಕರೆ ಪೈಕಿ 338 ಎಕರೆ ಈಗಾಗಲೇ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. 44 ಎಕರೆ ಹೆಚ್ಚುವರಿಯಾಗಿ DS ಹಳ್ಳಿಯಲ್ಲಿ ಸ್ಟೇಷನ್ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆ ಬೇಡಿಕೆ ಸಲ್ಲಿಸಿದ್ದು ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ. ಹಿರಿಯೂರು ತಾವರಗೆರೆ ಮಾರ್ಗದ 29 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 478 ಎಕರೆ ಪೈಕಿ 374 ಎಕರೆ ಜಮೀನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಬಾಕಿ 104 ಎಕರೆ ಜಮೀನನ್ನು ಕೂಡ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಒಟ್ಟು ದಾವಣಗೆರೆ ಚಿತ್ರದುರ್ಗ ಭೂಸ್ವಾಧೀನ 2409 ಎಕರೆ ಇದ್ದು 145 ಎಕರೆ ಮಾತ್ರ ಭೂಸ್ವಾಧೀನ ಪ್ರಗತಿ ನಡೆಯುತ್ತಿದೆ. ಹಾಗೆ ಮೇ ತಿಂಗಳಲ್ಲಿ ನಡೆದಂತಹ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ದಾವಣಗೆರೆ ಚಿತ್ರದುರ್ಗ ತುಮಕೂರು ನೂತನ ರೈಲು ಮಾರ್ಗದ ಕಾಮಗಾರಿ ಪ್ರಗತಿ ಪರಿಶೀಲನಾ ಸಭೆಯು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವರಾಗಿರುವ ವಿ ಸೋಮಣ್ಣ ಅವರು ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲು ಯೋಜನೆಯನ್ನು 2027 ಡಿಸೆಂಬರ್ ವೇಳೆಗೆ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಎಷ್ಟೋ ಜನರ ಕನಸು ಇದಾಗಿದ್ದು ಆದಷ್ಟು ಬೇಗ ಪೂರ್ಣಗೊಳ್ಳಲಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋ ಬೇಕಾಗಿದ್ದಲ್ಲಿ ನಮ್ಮ ಐಫೈ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ.